ಶೀಘ್ರದಲ್ಲಿಯೇ ಹೊಸ ಟೋಲ್ ನೀತಿ ಜಾರಿ ಪ್ರಕಟವಾಗಲಿದೆ. ವಾಹನ ಸವಾರರಿಗೆ ರಿಯಾಯಿತಿಯನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಸ್ತೆ ಮೂಲಸೌಕರ್ಯ ನಿರ್ಮಾಣಕ್ಕೆ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಹೀಗಾಗಿ ಟೋಲ್ ಶುಲ್ಕ ಅತ್ಯಗತ್ಯ ಅಂತ ಹೇಳಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ರಾಜ್ಯಸಭೆಗೆ ನಿತಿನ್ ಗಡ್ಕರಿ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಳ್ಳೆ ರಸ್ತೆ ಬೇಕು ಅಂದರೆ ಅದಕ್ಕೆ ಹಣ ಪಾವತಿ ಮಾಡಲೇಬೇಕು. ಅಸ್ಸಾಂನಲ್ಲಿ ಸರ್ಕಾರ 3 ಲಕ್ಷ ಕೋಟಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ದೊಡ್ಡ ರಸ್ತೆ ನಿರ್ಮಾಣವನ್ನು ಮಾಡಲಾಗುತ್ತೆ. 4 ಪಥ 6 ಪಥದ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬ್ರಹ್ಮಪುತ್ರದಿಂದ ಹಲವಾರು ಸೇತುವೆಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ನಾವು ಮಾರುಕಟ್ಟೆಯಿಂದ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಹೀಗಾಗಿ ಟೋಲ್ ಇಲ್ಲದೆ ನಾವು ಅಭಿವೃದ್ಧಿ ಮಾಡೋದಕ್ಕೆ ಅಸಾಧ್ಯ. 4 ಪಥಗಳಲ್ಲಿ ಮಾತ್ರ ಟೋಲ್ ಹಾಕ್ತಾ ಇದ್ದೀವಿ. ನಾವು 2 ಪಥಗಳ ರಸ್ತೆಯ ಮೇಲೆ ಟೋಲ್ ಹಾಕಲ್ಲ. ಅಧಿವೇಶನ ಮುಗಿದ ಬಳಿಕ ಹೊಸ ಟೋಲ್ ನೀತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಗಡ್ಕರಿ ಹೇಳ್ತಾ ಇದ್ದಾರೆ. ವಾಹನ ಸವಾರರಿಗೆ ಸಮಂಜಸವಾಗಿರ್ತಕ್ಕಂಥ ರಿಯಾಯಿತಿಯನ್ನು ಕೊಡ್ತೀವಿ ಅಂತ ಕೂಡ ಗಡ್ಕರಿ ಹೇಳಿದ್ದಾರೆ.